ಕಂಪ್ನಿ ಒಂದಿದೆ, ಅದಕ್ಕೆ ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ, ಕಳಿಸಿದ್ದಾರೆ. ಅದು ಬರ್ಲಿ ಅಂತ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಅವ್ರು ಬಿಟ್ಬಿಟ್ಟಿದ್ವಿ ನಾವು ಅದಕ್ಕೆ ಗೌರ್ಮೆಂಟ್ ನಾವು ಇಂಟರ್ಫಿಯರ್ ಆಗ್ತಿದ್ದಾರೆ. ಅವ್ರೇನ್ ತೀರ್ಮಾನ ಮಾಡ್ತಾರೆ ಅವರು ಮಾಡಿ ಆಗ್ಲೇ ಒಂದು ತೀರ್ಮಾನಕ್ಕೆ ಬಂದು ಹೋಗಿದೆ. ಅದು ನನಗೆ ಮಾಹಿತಿ, ನಾನು ಅವ್ರ ರಿಪೋರ್ಟ್ ನಾನು ತಗೊಂಡು ನಾನು ಇಂಟರ್ಫಿಯರ್ ಆಗ್ತಿದ್ದೆ. ಸರಿ, ಇಲ್ಲಿ ನನ್ನ ಮಾಹಿತಿಗೆ ಬಂದಿಲ್ಲ. 2 ಕೇಸ್ ಅಟೆಂಪ್ಟ್. Sir, in August, Union government approved the phase 3. So far, BMRCL has not floated the tender because of the double decker. Is the double decker probably delaying the matter? No. Government has to give an approval for it. Karnataka government, they have to give funds to it. They are asking for 9,800 crores. We have placed this before the cabinet. It is not a small money. It is the corporation that will bear that expenditure. In turn, government has to help the corporation. So we have decided it is a long design, very good concept which we are doing it. We already tried for a small space in Ragiputta, and you have seen yourself. So with some lot of corrections, we will rectify this. We will do that because of the traffic, ease of the traffic. Sir, ಜಲಮಂಡಳಿ ದರ ನೀರಿನ ದರ ಪ್ರಸ್ತಾವನೆ ಅವರು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನೀರಿನವರು ಅವರೆಲ್ಲ ಕೊಟ್ಟಿದ್ದಾರೆ. ನಾನು ದಿನ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆ ವಿಚಾರ ಪ್ರಸ್ತಾವ 1,080 ಪೈಸೆ. 1 ಲೀಟರ್ಗೆ ನಾವೇ 5 ಪೈಸೆ ತಗೋತೀವಿ. ಇದರಲ್ಲಿ ಇದು ನೀರಿನ 5 rupees ಏನೋ ಮಾಡಿದ್ದಾರೆ ಗೌರ್ಮೆಂಟ್. 1 ಲೀಟರ್ಗೆ ಸ್ಮಾಲ್ 1 ಪೈಸಾ ಇರಬೇಕು. ಅವರೇನೋ ಪ್ರಪೋಸಲ್ ಕೊಟ್ಟಿದ್ದಾರೆ ಬಿಡಿ ಅವರು. ಕ್ಯಾಬಿನೆಟ್ ಕೊಡೋಕೆ 14 ವರ್ಷ ಆಗಿದೆ. 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಕೆಆರ್ಸಿಗೆ ಈಗಾಗಲೇ ಎಸ್ಕಾಂ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ ಸರ್. ಕಡಿಮೆ ಮಾಡಿದ್ರು ಲಾಸ್ಟ್ ಟೈಮ್. ಹೆಚ್ಚು ಮಾಡಬೇಕು ಸರ್. ಮತ್ತೆ ಕಡಿಮೆ ಮಾಡಿದ್ದು ಒಂದಿನೂ ಅಪೋಸಿಲ್ಲ. ನೀವು ಜಾಸ್ತಿ ತೋರಿಸ್ಲಿಕ್ಕೆ ಸರ್ ಅದನ್ನ. Sir, Greater Bengaluru double decker BJP had agreed to provide 450 crores for the project which has already been implemented. You already double decker ಇದೆಯಲ್ಲ ಸರ್, ಅದಕ್ಕೆ BJP agree ಮಾಡಿದ್ರು 450 paid ಬಿಡಿ, ಅವೆಲ್ಲ ಇಂಟರ್ನಲ್ ಇಶ್ಯೂಸ್ ವಿಲ್ ಸಾಲ್ವ್ ಔಟ್. ಸರ್, ಈ ಸಲ ಬಜೆಟ್ ನಲ್ಲಿ ಗ್ರೇಟರ್ ಬೆಂಗಳೂರಿಗೆ ಏನಾದ್ರು ಅನುದಾನ ಮಾಡ್ತಾ ಇದ್ದೀರಾ? ಗ್ರೇಟರ್ ಬೆಂಗಳೂರು ಯಾವಾಗ ಚಾಲನೆ ಬರ್ಬೋದು? ಯಾವ್ದೆಲ್ಲ ಒಪಿನಿಯನ್ ಬಂದಿದೆ ಸರ್? ಕ್ಯಾಬಿನೆಟ್ ಅಲ್ಲಿ ಏನ್ ಬಿಡಿದಿತ್ತವೆ ಇತ್ತು ಅದನ್ನ ಟೌನ್ಶಿಪ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಈಗಾಗಲೇ ನಮ್ಮ ಲಾ ಮಿನಿಸ್ಟರ್ ಕಾರ್ಪೊರೇಷನ್ ತಿಳಿಸಿದ್ದಾರೆ. ಎರಡನೇದು, ಈಗ ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ ಬೆಂಗಳೂರು ಸಿಟಿ, ಗ್ರೇಟರ್ ಬೆಂಗಳೂರು ಬಗ್ಗೆ. ನಮ್ಮ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಆಲ್ ಪಾರ್ಟಿ MLAs ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಆಲ್ಮೋಸ್ಟ್ ಕೆಲವೊಂದು ಡಿಸಿಷನ್ ಬಂದಿದ್ದಾರೆ. ಸರ್, ಗ್ರೇಟರ್ ಬೆಂಗಳೂರು ಅಂತ ಅಂದ್ರೆ ಬೆಂಗಳೂರು ದೊಡ್ಡದಾಗುತ್ತೆ ಇವಾಗ. ಸೊ ಜಾಸ್ತಿ ಬಜೆಟ್ ಕೂಡ ಮಂಡನೆ ಮಾಡ್ಬೇಕಾಗುತ್ತೆ ಈ ವರ್ಷದಿಂದ ಕೂಡ, ಅಂದ್ರೆ ಲಾಸ್ಟ್ ಇಯರ್ ದಿನ ನೋಡಿದಾಗ. ಸೊ ಗವರ್ಮೆಂಟ್ ಇಂದ ಕೂಡ ಏನಾದ್ರು ಅನುದಾನ ಜಾಸ್ತಿ ಕೊಡ್ತಾ ಇದ್ದೀರಾ ಸರ್? ನೋಡೋಣ, ನಾಳೆ ಚೀಫ್ ಮಿನಿಸ್ಟರ್ ಮುಂದೆ ಅದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಮ್ಗೆ ಏನ್ ಬೇಡಿಕೆ ಇದೆ ಅದನ್ನೆಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಿಮ್ದು ಎಲ್ಲ ಬಹಳ ನಮ್ಗೆ ಸಹಕಾರ ಇದೆ. ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ. Already they are working out. So 2020 there was a comprehensive mobility plan